ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ಇವತ್ತು ಕರ್ನಾಟಕ ಸರ್ಕಾರ ಒಂದು ಅಧಿಕೃತವಾದಂತಹ ಮಾಹಿತಿಯನ್ನು ಬಿಡುಗಡೆ ಮಾಡಿರುತ್ತದೆ. ಅದೇನು ಅಂತ ತಮ್ಮೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಓಕೆ, ವಿಡಿಯೋ ಪ್ರಾರಂಭಿಸೋಣ. ಈಗಾಗಲೇ ತಾವೆಲ್ಲರೂ ಕೂಡ ಕೇಳಿರ್ತೀರಿ, ಆದರ್ಶ ವಿದ್ಯಾಲಯದ ಪರಿಷ್ಕೃತ ಅಂಕಗಳನ್ನು ಬಿಡುಗಡೆ ಮಾಡಿದ್ರು ಕರ್ನಾಟಕ ಸರ್ಕಾರ. ಇದೀಗ ಮೊದಲ ಸುತ್ತಿನ ಸೀಟು ಹಂಚಿಕೆಯನ್ನು ಅಥವಾ ಇಲ್ಲಿ ಫಸ್ಟ್ ರೌಂಡಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಲಿಸ್ಟನ್ನು ಇಲ್ಲಿ ಕರ್ನಾಟಕ ಸರ್ಕಾರ ಬಿಡುಗಡೆಗೊಳಿಸಿರುತ್ತದೆ. ಹಾಗಾದರೆ ತಮ್ಮ ಮಗ ಅಥವಾ ಮಗಳು ಈ ಎಕ್ಸಾಮನ್ನು ಬರೆದಿದ್ರೆ ಇಲ್ಲಿ ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತಮ್ಮೊಂದಿಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ತಾವುಗಳು ಮೊದಲಿಗೆ ಏನು ಮಾಡಬೇಕು ಅಂದರೆ ಸಿಂಪಲ್ ಆಗಿ ಗೂಗಲ್ನಲ್ಲಿ ನಾನು ಹೇಳ್ತಾ ಹೋಗ್ತೀನಿ, ಆ ರೀತಿ ಚೆಕ್ ಮಾಡ್ತಾ ಹೋಗಿ. ಇಲ್ಲಿ ಮೊದಲಿಗೆ ಏನು ಮಾಡಬೇಕು ಅಂದರೆ ಇಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಇರುತ್ತೆ, ಅದನ್ನು ತಾವು ಸ್ಕೂಲ್ ಎಜುಕೇಷನ್ ಅಂತ ಹೇಳಿ ಗೂಗಲಲ್ಲಿ ಟೈಪ್ ಮಾಡಿದ ನಂತರ ಇಲ್ಲಿ ಮೊದಲಿಗೆ ಏನಾಗುತ್ತೆ ಅಂದರೆ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಆದ ನಂತರ ಕೆಳಗಡೆ ಸ್ವಲ್ಪ ತಾವು ಸ್ಕ್ರೋಲ್ ಮಾಡ್ತಾ ಬರಬೇಕು. ಅಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಇಲಾಖೆಯ ಲಿಂಕ್ಗಳು ಅಂತಿರುತ್ತೆ, ನೋಡ್ತಾ ಹೋಗ್ಬೋದು. ಅಲ್ಲಿ ಆದರ್ಶ ವಿದ್ಯಾಲಯ ಅಂತಿರುತ್ತೆ. ತಾವಿಲ್ಲಿ ಆದರ್ಶ ವಿದ್ಯಾಲಯ ಅಂತ ಕ್ಲಿಕ್ ಮಾಡಿದ ಕೂಡಲೇ 2026-27ನೇ ಸಾಲಿನ 6ನೇ ತರಗತಿಯ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಅಂತಿರುತ್ತದೆ. ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಫಾರ್ ಅಡ್ಮಿಷನ್ ಫಾರ್ ಟು 6 ಸ್ಟ್ಯಾಂಡರ್ಡ್ ಇನ್ ಆದರ್ಶ ವಿದ್ಯಾಲಯ ಫಾರ್ ದ 2026-27 ಇಸ್ ಪಬ್ಲಿಷ್ಡ್ ಅಂತಿರುತ್ತದೆ. ಇನ್ನು ಕನ್ನಡದಲ್ಲಿ ಕೂಡ ಕೊಟ್ಟಿರ್ತಾರೆ, ನೋಡ್ಬೋದು. 2026-27ನೇ ಶೈಕ್ಷಣಿಕ ವರ್ಷದ ಆದರ್ಶ ವಿದ್ಯಾಲಯ 6ನೇ ತರಗತಿ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಪ್ರಕಟಿಸಲಾಗುತ್ತದೆ. ಇಲ್ಲಿ ಪ್ರವೇಶ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಕೊನೆಯ ದಿನಾಂಕ ಇಲ್ಲಿ 3ನೇ ಜೂನ್ 2026 ಅಂತ ಆಗಿರ್ತದೆ. ಸೊ ಹಾಗಾದರೆ ಇಲ್ಲಿ ನೋಡ್ತಾ ಹೋಗ್ಬೋದು, ಮುಖಪುಟ ಅಂತಿರುತ್ತೆ, ಅಂತ ಮೊದಲು ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದ ನಂತರ ಇಲ್ಲಿ ಕೊಟ್ಟಿದ್ದ ರೋಡ್ ಹೆಡ್ಡಿಂಗ್ 2026-27ನೇ ಸಾಲಿನ 6ನೇ ತರಗತಿ ಪ್ರವೇಶ ಅಂತಿರುತ್ತೆ. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಕೆಳಗಡೆ ನೋಡ್ತಾ ಹೋಗ್ಬೋದು, 1ನೇ ಸುತ್ತಿನ ಇಲ್ಲಿ ನೋಡ್ಬೋದು ಸೀಟು ಹಂಚಿಕೆಯನ್ನು ಪರಿಶೀಲಿಸಿ ಅಂತಿರುತ್ತದೆ. ಮೊದಲೇ ಅದನ್ನು ತಾವು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನಾಗುತ್ತೆ, ಫಸ್ಟಿಗೆ ಕೊಟ್ಟಿದ್ದಾರೆ ನೋಡ್ರಿ, 2026-27ನೇ ಸಾಲಿನ 6ನೇ ತರಗತಿ ಪ್ರವೇಶಕ್ಕಾಗಿ 1ನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಮಾಡಿರುವುದನ್ನು ಪರಿಶೀಲಿಸಿರಿ ಅಂತಿರುತ್ತದೆ. ಚೆಕ್ ಸೀಟ್ ಅಲಾಟ್ಮೆಂಟ್ ಇನ್ ರೌಂಡ್ 1 ಫಾರ್ 6 ಸ್ಟ್ಯಾಂಡರ್ಡ್ ಅಡ್ಮಿಷನ್ 2026-27 ಅಂತಿರುತ್ತದೆ. ಇಲ್ಲಿ ತಾವೇನು ಮಾಡಬೇಕು, ನೋಂದಣಿ ಸಂಖ್ಯೆಯನ್ನು ಹಾಕಬೇಕು, ಅಥವಾ ಇಲ್ಲಿ ತಾವು SATS ನಂಬರ್ನ ಸ್ಯಾಟ್ಸ್ ನಂಬರ್ನ ಹಾಕಬೇಕು, ಹಾಗೂ ಸೆಕ್ಯೂರಿಟಿ ಕೋಡನ್ನು ಹಾಕಿ ತಾವು ಸಬ್ಮಿಟ್ ಕೊಟ್ಟರೆ ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಿದ್ದರೆ ಅಲ್ಲಿ ಸೆಲೆಕ್ಟೆಡ್ ಅಂತ ಬರುತ್ತೆ. ಮತ್ತು ಯಾವ ಶಾಲೆ ಅಂತ ಆಗಲೇ ಇರ್ತದೆ, ಯಾಕಂದ್ರೆ ತಾವು ಯಾವ ತಾಲೂಕಿನಲ್ಲಿ ಎಕ್ಸಾಮನ್ನು ಬರೆದಿದ್ದೀರಿ ಅದೇ ತಾಲೂಕಿನಲ್ಲಿರುವಂತಹ ಆದರ್ಶ ವಿದ್ಯಾಲಯಕ್ಕೆ ಅವರು ಆಯ್ಕೆ ಆಗಿರ್ತಾರೆ ಅನ್ನೋದನ್ನು ತಾವಿಲ್ಲಿ ಗಮನಿಸಬೇಕಾಗುತ್ತದೆ. ಸೊ ಇಲ್ಲಿ ಈ ರೀತಿಯಾಗಿ ತಾವು ಚೆಕ್ ಮಾಡ್ಕೊಳ್ಬೋದಾಗಿದೆ. ಧನ್ಯವಾದಗಳು.